ಸ್ನೇಹಿತರೆ, ಟ್ರಿಬಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಿಪ್ಪನ್ ಸ್ವಾಮಿ ಅಲ್ಲ, ನರರಾಕ್ಷಸ ಸಿನಿಮಾದ ಕಥೆ ರಿಪ್ಪನ್ ಸ್ವಾಮಿ. ಇದರ ನಿರ್ದೇಶನ ಮಾಡಿದವರು ಕಿಶೋರ್ ಮೂಡುಬಿದಿರೆ. ನಿರ್ಮಾಣ ಪಂಚರತ್ನ ಫಿಲ್ಮ್ಸ್. ತಾರಾಗಣ ವಿಜಯ ರಾಘವೇಂದ್ರ, ಅಶ್ವಿನಿ, ಚಂದ್ರಶೇಖರ್ ಮೊದಲಾದವರು ಇದ್ದಾರೆ. ಬಂಧುಗಳೇ, ರಿಪ್ಪನ್ ಸ್ವಾಮಿ ಸಿನಿಮಾದ ಕಥೆಯನ್ನು ಹೇಳುವ ಮುಂಚೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಚಿತ್ರದಲ್ಲಿ ನಾಯಕನ ಹೆಸರು ಸ್ವಾಮಿ, ಅಡ್ಡ ಹೆಸರು ಸೇರಿಸಿ ಕರೆಯುವುದಾದರೆ ರಿಪ್ಪನ್ ಸ್ವಾಮಿ. ಹಾಗಂತ ಈತ ಸ್ವಾಮಿಯಂತೆ ದೈವಿಕ ಗುಣದವನೇನೂ ಅಲ್ಲ, ರಾಕ್ಷಸನಂತವನು. ಬಹುಶಃ ವಿಜಯ ರಾಘವೇಂದ್ರ ಇಂಥದೊಂದು ಪಾತ್ರವನ್ನು ಈ ಹಿಂದೆಯೂ ಮಾಡಿಲ್ಲ ಎಂದು ಧೈರ್ಯವಾಗಿ ಹೇಳಬಹುದು. ರಿಪ್ಪನ್ ಸ್ವಾಮಿ ಮಲೆನಾಡಿನ ಬೃಹತ್ ಎಸ್ಟೇಟ್ಗೆ ಒಡೆಯ. ತನ್ನ ವಿರೋಧಿಗಳನ್ನು ಕೈಯಾರೆ ಹೊಡೆದು ಹಾಕುವಲ್ಲಿ ನಿಸ್ಸೀಮ. ಹಂದಿ ಸಾಗಾಣಿಕೆ ನಡೆಸಿ ಮಾಂಸದ ವ್ಯವಹಾರ ನಡೆಸುವಾತ, ಹಂದಿಯಂತೆ ಭಾವನೆ ಇಲ್ಲದೆ ಬದುಕುವಾತ. ವಿಜಯ ರಾಘವೇಂದ್ರ ಕರಿಯರ್ನಲ್ಲಿ ಇಂಥದೊಂದು ಪಾತ್ರ ತೀರಾ ಹೊಸದು. ಅದನ್ನು ನಿರ್ವಹಿಸಿರುವ ರೀತಿಗೆ ಪ್ರಶಸ್ತಿ ಬಂದರೂ ಅಚ್ಚರಿಯೇನಿಲ್ಲ. ಪೂರ್ತಿ ಚಿತ್ರದಲ್ಲಿ ಸ್ವಾಮಿಯೇ ತುಂಬಿಕೊಂಡಿರ್ತಾನೆ. ಸ್ವಾಮಿಗೊಬ್ಬಳು ಮುದ್ದಾದ ಮಡದಿ ಇರ್ತಾಳೆ. ವೃತ್ತಿಯಲ್ಲಿ ಆಯುರ್ವೇದಿಕ್ ವೈದ್ಯೆ, ಆದರೆ ಈಕೆಯ ಸೇವೆ ಸ್ವಾಮಿಗಷ್ಟೇ ಮೀಸಲು. ಮಂಗಳ ಪಾತ್ರವನ್ನು ನಟಿ ಅಶ್ವಿನಿ ಚಂದ್ರಶೇಖರ್ ನಿರ್ವಹಿಸಿದ್ದಾರೆ ಎಂದು ಭಾವುಕಗೊಳ್ಳದ ಸ್ವಾಮಿ ಒಂದು ಕಡೆಯಲ್ಲಿ ತನ್ನ ಪ್ರೇಮದ ಕಥೆಯನ್ನು ಕೂಡ ತಾನೇ ಹೇಳ್ತಾನೆ. ಸಂಪೂರ್ಣವಾಗಿ ಮಲೆನಾಡಲ್ಲೇ ನಡೆಯುವ ಕಥೆ ಇದು. ಕಲಾವಿದರಲ್ಲಿ ಹೆಚ್ಚಿನ ಮಂದಿ ಮಂಗಳೂರು ಕರಾವಳಿಯವರು. ಪ್ರಕಾಶ್ ತುಮಿನಾಡು ಸೇರಿದಂತೆ ಸ್ನೇಹಿತರ ವರ್ಗದ ಪಾತ್ರಗಳು ನಗು ತೋರಿಸುವಲ್ಲಿ ಯಶಸ್ವಿಯಾಗಿವೆ. ಚಿತ್ರದ ಪಾತ್ರ ವರ್ಗಗಳನ್ನು ಕೂಡ ಕಿಶೋರ್ ಸಮರ್ಥಕವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಐಪಿಎಸ್ ಅಧಿಕಾರಿ ರೂಪಾರನ್ನು ನೆನಪಿಸುವಂತಹ ಮಹಿಳಾ ಪೊಲೀಸ್ ಅಧಿಕಾರಿ ಅಂಜುಮಾಲಾ ಪಾತ್ರದಲ್ಲಿ ಹೊಸ ಪ್ರತಿಭೆ ಅನುಷ್ಕಾರವನ್ನು ಪರಿಚಯಿಸಿದ್ದಾರೆ. ಮೊದಲ ಚಿತ್ರದಲ್ಲಿಯೇ ಈ ರಂಗಭೂಮಿಯ ಪ್ರತಿಭೆ ಮನ ಸೆಳೆಯುವ ನಟನೆ ನೀಡಿದ್ದಾಳೆ. ಪಿಸಿ ದೇಜಣ್ಣನಾಗಿ ಮತ್ತೋರ್ವ ರಂಗನಟ ಕೃಷ್ಣಮೂರ್ತಿ ಅವತಾರು ಕೂಡ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಹಾಡುಗಳು ಆಕರ್ಷಣೀಯವಾಗಿವೆ. ಸ್ಯಾಮುಯಲ್ ನೀಡಿರುವ ಹಿನ್ನೆಲೆ ಸಂಗೀತ ಕೂಡ ಉತ್ತಮವಾಗಿದೆ. ಮಾಸ್ ಮಾದ ಸಾಹಸ ಭರ್ಜರಿಯಾಗಿದೆ. ಇದು ವಿಜಯ ರಾಘವೇಂದ್ರ ಅಭಿಮಾನಿಗಳು ಮಾತ್ರವಲ್ಲ, ಮಾಸ್ ಪ್ರಿಯ ಸಿನಿಮಾ ಪ್ರೇಕ್ಷಕರು ಕೂಡ ನೋಡಬೇಕಾದಂತ ಒಂದು ಅದ್ಭುತ ಸಿನಿಮಾ. ಬಂಧುಗಳೇ, ನಮ್ಮ ಕನ್ನಡದ ಒಂದು ಮೋಸ್ಟ್ ಸೂಪರ್ ಆಗಿರುವ ಸಸ್ಪೆನ್ಸ್ ಮೂವಿ ಅಂದ್ರೆ ತಪ್ಪಾಗಲ್ಲ. ಸಿನಿಮಾ ತುಂಬಾ ಚೆನ್ನಾಗಿದೆ. ಇದು ರಿಪ್ಪನ್ ಸ್ವಾಮಿ ಸಿನಿಮಾದ ವಿಮರ್ಶೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಟ್ರಿಬಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮದೇನೇ ಕಾಮೆಂಟ್ ಇದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.